ಹಾಸನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ಕಗ್ಗಂಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಪಡಿಸುವ ಎಷ್ಟೇ ಪ್ರಯತ್ನ ಪಟ್ಟರೂ ಅದಿನ್ನಷ್ಟು ಜಟಿಲವಾಗುವಂತಹ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ. ಹಳೆಯದನ್ನೆಲ್ಲ ಮರೆಯೋಣ ಅಂತ ಪ್ರಜ್ವಲ್ ರೇವಣ್ಣ ಸ್ನೇಹದ ಹಸ್ತವನ್ನ ಚಾಚ್ತಾ ಇದ್ರೆ, ಸಂಧಾನಕ್ಕೆ ವೇದಿಕೆ ಸಿದ್ಧ ಇದ್ರು ಕೂಡ ಪ್ರೀತಂ ಗೌಡ ನೋ ಅಂತ ಮುಖ ತಿರುಗಿಸ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಪ್ರಚಾರ ಕಾವೇರಿದ್ರು, ಇಲ್ಲಿ ತನಕ ಮುಖಾಮುಖಿ ಭೇಟಿನೇ ಆಗಿಲ್ಲ ನಾಯಕರು. ಇನ್ ಕೆಲಸ ಒಟ್ಟಿಗೆ ಮಾಡೋದು ಹೇಗ್ ಬಂತು? ಎನ್ಡಿಎ ಅಭ್ಯರ್ಥಿ ಪರ ಕೆಲಸ ಮಾಡ್ತೀನಿ ಅಂತಷ್ಟೇ ಪ್ರೀತಂ ಗೌಡ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಶ್ನೆಗೂ ಪ್ರಜ್ವಲ್ ರೇವಣ್ಣ ಅವರ ಹೆಸರು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದೊಂದೇ ಕ್ಷೇತ್ರದಲ್ಲಿ ಸಮಸ್ಯೆ ಬಗೆಹರಿಸ್ತಾ ಇದೀವಿ ನಾವು ಅಂತ ಬಿಜೆಪಿಯ ಸುಪ್ರೀಂ ಲೀಡರ್ಸ್ ಹೇಳ್ಕೊಂಡು ತಿರುಗ್ತಾ ಇದ್ರು. ಆದ್ರೆ ಹಾಸನದಲ್ಲಿ ಮಾತ್ರ ಪರಿಸ್ಥಿತಿ ಸುಧಾರಿಸಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಸಂಧಾನಕ್ಕೆ ವೇದಿಕೆ ಸಿದ್ಧ ಇದೆ, ಆದ್ರೆ ಪ್ರೀತಂ ಗೌಡ ಅವರನ್ನ ಒಪ್ಪಿಸೋದು ಸುಲಭ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಆ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನೇ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಷ್ಟರ ಮಟ್ಟಿಗೆ ಮುನಿಸು ಇದೆ ಅಂತ ಅಂದ್ರೆ ಇಲ್ಲಿ ರಾಜ್ಯ ಮಾತ್ರ ಅಲ್ಲ, ಹೈಕಮಾಂಡ್ ಬಿಜೆಪಿ ನಾಯಕರು ಕೂಡ ಕನ್ವಿನ್ಸ್ ಮಾಡುವಲ್ಲಿ ಅಥವಾ ತಮ್ಮ ನಿಯಂತ್ರಣದಲ್ಲಿ ಪ್ರೀತಂ ಗೌಡ ಅವರನ್ನ ಇಟ್ಕೊಳ್ಳುವಲ್ಲಿ ಸೋತ್ರ ಅನ್ನೋ ಪ್ರಶ್ನೆ ಇದೆ. ಪ್ರೀತಂ ಭೇಟಿಗೆ ಇಂದು ಮೈಸೂರಿಗೆ ಪ್ರಜ್ವಲ್ ರೇವಣ್ಣ ಬರಬೇಕಾಗಿತ್ತು. ಪ್ರಜ್ವಲ್ ಭೇಟಿಗೆ ಒಪ್ಪಿಗೆಯನ್ನ ಪ್ರೀತಂ ಗೌಡರು ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ನನಗೆ ಅವರು ಬರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಪ್ರೀತಂ ಗೌಡರು ತಿಳಿಸಿದ್ದಾರೆ. ನನ್ನನ್ನು ಅವರು ಭೇಟಿ ಆಗ್ಬೇಕು ಅಂತ ಯಾವ ವೈಯಕ್ತಿಕ ಅಪೇಕ್ಷೆ ಕೂಡ ಇಲ್ಲ, ಹೀಗಂತ ಕಡ್ಡಿ ತುಂಡಾದಂತೆ ಮಾತಾಡ್ತಾ ಇದ್ದಾರೆ ಪ್ರೀತಂ ಗೌಡ. ಪ್ರೀತಂ ಭೇಟಿಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಸಮನ್ವಯ ಸಮಿತಿಯಲ್ಲಿ ಇಬ್ಬರ ನಡುವೆ ಸಹಕಾರ ಭಾವನೆ ಮೂಡುವಂತೆ ಮಾಡ್ತೀವಿ ಅಂತ ನಿನ್ನೆ ಅಷ್ಟೇ ಬಿಜೆಪಿ ಚುನಾವಣಾ ಉಸ್ತುವಾರಿಗಳು ಕೂಡ ತಿಳಿಸಿದ್ರು. ಆದ್ರೆ ವೇದಿಕೆಗೆ ಬರೋದಕ್ಕೆ ಒಪ್ಕೊಳ್ತಾ ಇಲ್ಲ. ಇನ್ನು ಮುನಿಸು ಶಮನ ಆಗೋದು ದೂರದ ಮಾತು. ಒಟ್ನಲ್ಲಿ ಕಬ್ಬಿಣದ ಕಡಲೆ ಆಗ್ತಾ ಇದೆಯಾ ಮೈತ್ರಿ ಅಭ್ಯರ್ಥಿಗಳಿಗೆ ಈ ಸಂಧಾನದ ವಿಚಾರ ಅನ್ನೋದು ಪ್ರಶ್ನೆಯಾಗೆ ಉಳಿತಾ ಇದೆ. ಮತ್ತೆ ದೊಡ್ಡವ್ರಿಗೂ ಕೂಡ ಇದನ್ನ ಸಮಾಧಾನ ಪಡಿಸಕ್ ಆಗ್ಲಿಲ್ಲ ಅಂದ್ರೆ ಅಷ್ಟು ಎಸ್ಕಲೇಟ್ ಆಗಿದೆಯಾ ಸಿಚುವೇಶನ್. ಅಲ್ಲಿ ತನಕ ಏನ್ ಮಾಡ್ತಾ ಇದ್ರು? ಈಗ ಚುನಾವಣೆಗೆ ಇರೋದೇ ಕೆಲವು ದಿನಗಳು ಮಾತ್ರ. ಈಗ್ಲೂ ಒಟ್ಟಿಗೆ ಹೋಗಕ್ ರೆಡಿ ಇಲ್ಲ ಅಥವಾ ಅಭ್ಯರ್ಥಿ ಹೆಸರು ತಗೊಳಕ್ ರೆಡಿ ಇಲ್ಲ ಅಂದ್ರೆ ಏನರ್ಥ? ಪ್ರಶ್ನೆ ಅಂತೂ ಇದ್ದೇ ಇದೆ. ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅವರಿದ್ದಾರೆ. ಪ್ರೀತಂ ಅವರೇ, ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮಗೆ ಹಾಸನಕ್ಕೆ ಹೋಗಬೇಡಿ ಅನ್ನುವಂತಹ ಏನಾದರೂ ಸೂಚನೆ ಹೈಕಮಾಂಡ್ನಿಂದ ಬಂದಿದೆಯಾ? ನನಗೆ ಇಂಥ ಜಾಗಕ್ಕೆ ಹೋಗು, ಇಂಥ ಕೆಲಸ ಮಾಡು ಅಂತ ಹೇಳಿರೋದು ಗೊತ್ತಿದೆ. ಮಾಡಬೇಡ ಅಂತ ಯಾವುದು ಕೆಲಸವನ್ನ ನನಗೆ ಇಲ್ಲಿ ತನಕ ಹೇಳಿಲ್ಲ. ಮೈಸೂರಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾಸನಕ್ಕೆ ಹೋಗಿ ಪ್ರಚಾರ ಮಾಡ್ತೀರಾ ತಾವು? ಮಾಡು ಅಂತೇಳಿ ಪಕ್ಷದವರು ಹೇಳಿದ್ರೆ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬಂದು ತಮ್ಮನ್ನು ಭೇಟಿ ಮಾಡ್ತಾರೆ ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ ನಂಗೆ ಮಾಹಿತಿ ಇಲ್ಲ. ನಿಮ್ಮ ಜೊತೆ ಮಾತಾಡಿದಾರ ಪ್ರಜ್ವಲ್ ರೇವಣ್ಣ? ನಂಗೆ ಮಾಹಿತಿ ಇಲ್ಲ. ನಂಗೆ ಮಾಹಿತಿ ಇಲ್ಲ. ಫೋನಲ್ಲೂ ಮಾತಾಡಿಲ್ವಾ? ನೀವು ಸಹಕಾರ ಕೂಡ ಕೇಳಿಲ್ವಾ? ನನಗೆ ಪಾರ್ಟಿ ಕೇಳಿದ್ಮೇಲೆ ಆಯ್ತು. ಪ್ರೀತಂ ಗೌಡ ವೈಯಕ್ತಿಕ ಏನಿದೆ? ಪ್ರೀತಂ ಗೌಡಂದು ವೈಯಕ್ತಿಕ ಏನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಮೋದಿಯವರು ಅಲ್ಲಿಂದ ಎನ್ಡಿಎ ಅಲಯನ್ಸ್ ಅಂತೇಳಿ ಆದಮೇಲೆ ಪ್ರೀತಂ ಗೌಡನಿಂದ ಹಿಡಿದು ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಜ್ಯಾಧ್ಯಕ್ಷರ ತನಕ ನಾವು ಎನ್ಡಿಎ ಅಲಯನ್ಸಿಗೆ ಚುನಾವಣೆ ಮಾಡೋಂಥದ್ದಿದೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಆ ಥರ ಹೋದರೆ ಭಾರತೀಯ ಜನತಾ ಪಾರ್ಟಿಯ 1.25 ಕೋಟಿ ಮೆಂಬರ್ಸ್ ಇದ್ದಾರೆ. 1.25 ಕೋಟಿ ಮೆಂಬರ್ಸಿಗೂ ಮಿತ್ರ ಪಕ್ಷಗಳು ಮಾತಾಡೋಕ್ಕಾಗಲ್ಲ. ಒಂದ್ಸಲಿ ಅಲಯನ್ಸ್ ಅಂತ ಆದಮೇಲೆ ಅಂಡರ್ಸ್ಟುಡ್. ಅಲ್ಲಿಗೆ JDS ಗೆಲ್ಲುತ್ತೆ ಹಾಸನದಲ್ಲಿ. ಎನ್ಡಿಎ ಅಭ್ಯರ್ಥಿಗಳು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಸಹಕಾರ ಕೊಟ್ಟು 400ಕ್ಕೂ ಹೆಚ್ಚು ಸ್ಥಾನ ಎನ್ಡಿಎಗೆ ಸಿಗುತ್ತೆ. ನಿಮಗೆ ರಾಧಾಮೋಹನ್ ದಾಸ್ ಅವರು ಯಾವುದೇ ರೀತಿ ಅಂತ ಇಂಥದ್ದೇ ಅಂತ ಸೂಚನೆ ಕೊಟ್ಟಿಲ್ಲ ಇವತ್ತು? ರಾಧಾಮೋಹನ್ ಅವರು ನಮ್ಮ ಹಿರಿಯರು, ನನಗೆ ಆತ್ಮೀಯರು, ನನ್ನ ಮಾರ್ಗದರ್ಶಕರು. ಅವ್ರ ಪ್ರೀತಿಯಿಂದ ನನ್ನನ್ನು ಯಾವೆಲ್ಲ ಕೆಲಸಕ್ಕೆ ಹೇಳಿದರೆ ಎಲ್ಲ ಕೆಲಸವನ್ನು ನಾನು ಜೋಡಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೀನಿ. ಯಾವತ್ತು ಹೋಗ್ತೀರಾ ಸರ್ ಹಾಸನಕ್ಕೆ ಪ್ರಚಾರಕ್ಕೆ? ನಾನಿವತ್ತು ಮೈಸೂರಲ್ಲಿದ್ದೀನಿ. ಯುಗಾದಿ ಹಬ್ಬದ ದಿನ ಎಲ್ಲರೂ ಊರಲ್ಲಿದ್ದು ಹಬ್ಬ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಚುನಾವಣೆ ಇರೋದ್ರಿಂದ ಮೈಸೂರಲ್ಲಿ ಇರ್ತೀನೋ, ಹಾಸನಲ್ಲಿ ಇರ್ತೀನೋ, ಬೆಂಗಳೂರಲ್ಲಿ ಇರ್ತೀನೋ, ಇನ್ನೂ ತೀರ್ಮಾನ ಆಗಿಲ್ಲ. ನಿಮಗೆ ತಿಳಿಸ್ತೀನಿ. ಅಲ್ಲಿ ಪ್ರಜ್ವಲ್ ಅವ್ರ ಜೊತೆಲಿ ತಾವು ಪ್ರಚಾರಕ್ಕೆ ಹೋಗ್ತೀರಾ? ಎನ್ಡಿಎ ಅಭ್ಯರ್ಥಿ ಯಾರು ಇರ್ತಾರೆ, ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಗ್ಲು ಕೊಟ್ಟು ಕೆಲಸ ಮಾಡ್ತಾರೆ. ಇದು ಏನು ಪ್ರೀತಂ ಗೌಡ ಅವರ ಮಾತು. ಸ್ಪಷ್ಟವಾಗಿ ನಾನು ಭವಿಷ್ಯದಲ್ಲೂ ಕೂಡ ಏನು ಯಾವುದೇ ರೀತಿಯಾದಂತಹ ವೈಮನಸ್ಸನ್ನು ಇಟ್ಕೊಂಡಿಲ್ಲ. ನಾನು ಎನ್ಡಿಎ ಅಭ್ಯರ್ಥಿಗಳ ಪರವಾಗಿ ನಾನು
ಕೆಲಸವನ್ನು ಮಾಡ್ತೇನೆ, ಹೈಕಮಾಂಡ್ ನನಗೆ ಅಲ್ಲಿ ಎಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳುತ್ತೋ ಅಲ್ಲಿ ಹೋಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧನಿದ್ದೇನೆ. ಪ್ರಜ್ವಲ್ ರೇವಣ್ಣರ ಜೊತೆಗೆ ಇವತ್ತಿನವರೆಗೂ ಕೂಡ ನನಗೆ ಯಾವುದೇ ರೀತಿಯ ಮಾತಾಡುವಂಥ ಸಂದರ್ಭವೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟವಾದಂಥ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಬಹಳ ಸ್ಪಷ್ಟ ಆಗ್ತಾ ಇತ್ತು ಅವರ ಮಾತಿನಲ್ಲಿ. ಒಂದು ಪ್ರೀತಮ್ ಗೌಡ ಅವರು ಹೇಳ್ತಾ ಇರುವಂತಹ ವಿಚಾರಗಳು ಇಷ್ಟು. ಪ್ರಜ್ವಲ್ ರೇವಣ್ಣ ಅವರ ಪ್ರಚಾರಕ್ಕೆ ಯಾಕೆ ನೀವು ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ NDA ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅನ್ನೋದನ್ನ ತಿಳಿಸಿದ್ರು.